ಇನ್ನು ಮೊನ್ನೆಯಷ್ಟೇ ಮಂಡ್ಯದ ಮದ್ದೂರು ರಣಾಂಗಣವಾಗಿತ್ತು. ಇವತ್ತು ಕೂಡ ಮತ್ತೊಮ್ಮೆ ಈ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಒಂದಷ್ಟು ಮಾತಿನ ಚಕಮಕಿ ಆಗಿದೆ. ಅದಕ್ಕೆ ಕಾರಣ ಮಸೀದಿ ಮುಂದೆ ಮೆರವಣಿಗೆಗೆ ಅವಕಾಶವನ್ನ ಕೊಡಬೇಕು ಅಂತ ಒಂದಷ್ಟು ಯುವಕರು ಅಲ್ಲಿ ಪಟ್ಟು ಹಿಡಿದಿದ್ರು. ಆಗ ಯುವಕರು ಮತ್ತು ಪೊಲೀಸರ ನಡುವೆ ಮಾತಿನ ಜಟಾಪಟಿ ಆಗುತ್ತೆ. ಹಾಗಾದ್ರೆ ಆಗಿದ್ದೇನಲ್ಲಿ ಜೊತೆಗೆ FIR ವಿಚಾರವಾಗಿ ಕೂಡ ಒಂದಷ್ಟು ಜಟಾಪಟಿ ನಡೀತಾ ಇದೆ. ಬನ್ನಿ, ಈ ಬಗ್ಗೆ ರಿಪೋರ್ಟ್ ಇದೆ, ನೋಡೋಣ. ತಣ್ಣಗಾಗದ ಮದ್ದೂರು ವಿಷಯ ಮತ್ತೆ ಮಾತಿನ ಚಕಮಕಿ. ಇಲ್ಲಿಗಲ್ ಮಸೀದಿಯಿಂದ ಕಲ್ಲು ಹೊಡಿತಾರೆ. ಯಾರು ಜವಾಬ್ದಾರಿ ಇರುತ್ತೆ? ಮಸೀದಿ ಬಳಿ ಬಂದ ಗಣೇಶ ಮೆರವಣಿಗೆ ತಡೆದ ಖಾಕಿ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜೋರಾಯಿತು FIR ಫೈಟ್. ಯಾರು ನಿರುದ್ಯೋಗಿ ಅಂತ ನಮ್ಗೆ ಹೇಳಿದ್ದಾರಲ್ಲ, ಅದು ಚಲುವರಾಯ ಸ್ವಾಮಿ ನಿರುದ್ಯೋಗಿನೇ. ರಾಜಕಾರಣ ಮಾಡಕ್ ಹೋಗೋದಿಲ್ಲ. ಅವರು ಪ್ರಚೋದನಾಕಾರಿಯಾದಂತ ಭಾಷಣ ಮಾಡಿದ್ರೆ ಏನ್ ಮಾಡ್ಬೇಕು? ಮಂಡ್ಯದ ಮದ್ದೂರು ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋ ಪರಿಸ್ಥಿತಿ. ಇಂದು ಮದ್ದೂರು ಪ್ರದೇಶ ಸೂಕ್ಷ್ಮ ಪ್ರದೇಶವಾಗಿದೆ. ಗಣೇಶ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟ ಘಟನೆ ನಡೆದು ಇನ್ನು ಕೆಲ ದಿನಗಳೇ ಕಳೆದಿಲ್ಲ. ಇನ್ನು ಮತ್ತೆ ಮಸೀದಿ ಎದುರು ಗಣೇಶ ಮೆರವಣಿಗೆ ಹೋಗುವ ವಿಚಾರಕ್ಕೆ ಮಾತಿನ ಚಕಮಕಿಯಾಗಿದೆ. ಹೌದು, ಸೆಪ್ಟೆಂಬರ್ 7ರಂದು ಭಾನುವಾರ ಮಂಡ್ಯದ ಮದ್ದೂರು ರಣಾಂಗಣವೇ ಆಗೋಗಿತ್ತು. ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮಾಡಿರುವುದಕ್ಕೆ ಹಿಂದೂ ಕಾರ್ಯಕರ್ತರು ಸಿಡಿದೆದ್ರು. ಇದೀಗ ಮತ್ತದೇ ಮಸೀದಿ ಬಳಿ ಬಂದ ಗಣೇಶ ಮೆರವಣಿಗೆಯನ್ನ ಪೊಲೀಸರು ತಡೆದಿದ್ದಾರೆ. ಇದಕ್ಕೆ ಸಿಟ್ಟಿಗೆದ್ದ ಯುವಕರು ಮೆರವಣಿಗೆಗೆ ಅವಕಾಶ ಮಾಡಿಕೊಡುವಂತೆ ಒತ್ತಾಯಿಸಿದ್ರು. ಕೆಲಕಾಲ ಪೊಲೀಸರು ಯುವಕರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ಬೇರೆ ರಸ್ತೆ ಮೂಲಕ ಮೆರವಣಿಗೆ ಮಾಡಿದ್ರು. ಇನ್ನು ಮದ್ದೂರು ಗಲಾಟೆ ವಿಚಾರದಲ್ಲೇ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಜಟಾಪಟಿ ನಡೀತಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಂತೂ ಕೆಲ ಮುಸ್ಲಿಮರು ಹೊರಗಡೆಯಿಂದ ಬಂದು ಕಲ್ಲು ಹೊಡೆದಿದ್ದಾರೆ, ಅದರ ಹಿಂದೆ ಷಡ್ಯಂತ್ರ ಇದೆ ಅಂತ ಸಚಿವ ಚಲುವರಾಯಸ್ವಾಮಿಯೇ ಹೇಳಿದ್ದಾರೆ. ಹಾಗಾದ್ರೆ ಚಲುವರಾಯಸ್ವಾಮಿ ಕೂಡ ನಿರುದ್ಯೋಗಿನ? ಕಾಂಗ್ರೆಸ್ ಧೋರಣೆಯೇ ತುಷ್ಟೀಕರಣವಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಇಲ್ಲಿಗಲ್ ಮಸೀದಿ ಮುದ್ದೆ ಆದ್ರೂ ಅಲ್ಲಿ ನೀವು ವಾದ್ಯಗಳನ್ನ ನುಡಿಸಬಾರ್ದು ಅಂತ ಹೇಳಿದ್ರು. ಅವರು ಒಪ್ಪಿಕೊಂಡೊಂದು 50 ಫೂಟ್ ಮುಂದೆ ಹೋಗಿದ್ದಾರೆ. ಅದಾದ ನಂತರ ಮಸೀದಿಯಿಂದ ಕಲ್ಲು ಹೊಡಿತಾರೆ. ಯಾರು ಜವಾಬ್ದಾರಿ ಇದಕ್ಕೆ? ಮತ್ತು ಚಲುವರಾಯ ಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟರ ಕೆಲವು ಮುಸಲ್ಮಾನರು ಹೊರಗಿನಿಂದ ಬಂದು ಅಲ್ಲಿ ಕಲ್ಲು ಹೊಡೆದಿದ್ದಾರೆ, ಇದರಲ್ಲಿ ಷಡ್ಯಂತ್ರ ಇದೆ ಅಂತ. ಇಟ್ ಇಸ್ ನಾಟ್ ಮೈ ಸ್ಟೇಟ್ಮೆಂಟ್, ಚಲುವರಾಯ ಸ್ವಾಮಿ ಸ್ಟೇಟ್ಮೆಂಟ್. ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾರು ನಿರುದ್ಯೋಗಿ ಅಂತ ನಮ್ಗೆ ಹೇಳಿದ್ದಾರಲ್ಲ, ಅದು ಚಲುವರಾಯ ಸ್ವಾಮಿನೂ ನಿರುದ್ಯೋಗಿನೇ ಈ ಸ್ಟೇಟ್ಮೆಂಟ್ ಕೊಟ್ಟರಲ್ಲ. ಮದ್ದೂರು ಠಾಣೆಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ FIR ದಾಖಲಾಗಿತ್ತು. ಇದರ ಬಗ್ಗೆ ರಿಯಾಕ್ಟ್ ಮಾಡಿದ ಸಿಎಂ ಸಿದ್ದರಾಮಯ್ಯ, ಪೊಲೀಸರು FIR ದಾಖಲಿಸಿರೋದು ಹಿಂದೂಗಳ ಟಾರ್ಗೆಟ್ ಅಲ್ಲ. ನಾನು ಕೂಡ ಹಿಂದೂ, ನನ್ನ ಹೆಸರಿನಲ್ಲೇ 2 ದೇವರಿವೆ. ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು. ಪ್ರಚೋದನಕಾರಿ ಭಾಷಣ ಮಾಡಿದವ್ರನ್ನ ಸುಮ್ಮನೆ ಬಿಡಲಾಗತ್ತಾ ಅಂದ್ರು. ನಾನು ಹಿಂದೂ ಅಲ್ವಾ? ನಾನು ಯಾರು? ನಾನು ಹಿಂದೂನೇ. ನನ್ನ ಹೆಸರಿನಲ್ಲಿ 2 ದೇವರುಗಳಿದ್ದಾವೆ, ಈಶ್ವರ ವಿಷ್ಣು, 2 ದೇವರುಗಳಿದ್ದಾವೆ. ಸಿದ್ಧ ಅಂದ್ರೆ ಈಶ್ವರ, ರಾಮ ಅಂದ್ರೆ ವಿಷ್ಣು. ರಾಜಕಾರಣ ಮಾಡಕ್ ಹೋಗೋದಿಲ್ಲ. ಅವರು ಬಾಯಿಗೆ ಬಂದಾಗ ಮಾತಾಡಿದ್ರೆ ನೆಮ್ಮದಿ ಶಾಂತಿಯನ್ನ ಕಾಪಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಕಾಪಾಡ್ಲಿಕ್ಕೋಸ್ಕರವಾಗಿ ಪ್ರಚೋದನಕಾರಿ ಭಾಷಣ ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ರಾಜಕೀಯ ವಾಗ್ವಾದ ಒಂದ್ ಕಡೆ ಆದ್ರೆ ಅತ್ತ ನಿಜವಾದ ಆರೋಪಿಗಳ ಮೇಲೆ ಕ್ರಮಕ್ಕೂ ಹಿಂದೂ ಪರ ಸಂಘಟನೆಗಳು ಪಟ್ಟು ಹಿಡಿದಿವೆ. ಬ್ಯೂರೋ ರಿಪೋರ್ಟ್, TV9.